ಏನ್ ನಾವೇನ್ ಭಯೋತ್ಪಾದಕರ, ನಾವೇನ್ ನಕ್ಸಲೈಟ್ಸ ನಮಗ್ ನೋಟಿಸ್ ಕೊಡೋದಕ್ಕೆ? ಈ ಬಾಂಗ್ಲಾದೇಶ ಅಕ್ರಮವಾಗಿ ಬಂದು ನೆಲೆಸಿದಾರಲ್ಲ, 3,000 ರೂಪಾಯಿಗೋಸ್ಕರ ನೀವು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಲ್ಲ, ಅವ್ರಿಗೆ ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ? ಈಗ ಬಾಂಗ್ಲಾದೇಶ ಬಂದು ನೆಲೆ ಉರಿದ್ ಆಗೋಯ್ತು. ನೆಕ್ಸ್ಟ್ ನಮ್ಮಲ್ಲೇ ಏನಾಗುತ್ತೆ, ನಮ್ಮ ತುಮಕೂರಲ್ಲೋ ನಮ್ಮ ಹುಬ್ಳಿನಲ್ಲೇ ಯಾವನೋ ಒಬ್ಬ ಮರ್ಡರ್ ಮಾಡಿ ಹೊಂಟೋದ. ಜಸ್ಟ್ ಅವ್ರನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಮನೆ ಗೃಹ ಮಂತ್ರಿಗಳು ಏನಂತಾರೆ ಗೊತ್ತಾ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಮಾಹಿತಿ ಕಲೆ ಹಾಕ್ಬಿಟ್ಟು ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಅಂತಾರೆ. ಇಷ್ಟೇ ಅಲ್ವಾ ಹೇಳೋದು? ಪೊಲೀಸ್ ಅವ್ರಿಗೆ ಜೂರಿಸ್ಟಿಕ್ಷನ್ ಸ್ನೇಹಿತರೆ, ಇಲ್ಲಿ ಕೂತಿರೋರಿಗೆ ಯಾರಿಗೂ ಜೂರಿಸ್ಟಿಕ್ಷನ್ ಇಲ್ಲ. ಮಾತೆ ತರ ಎಲ್ಲರೂ ಏನಂತಾರೆ ಗೊತ್ತಾ, ಸಾರ್ ನಮ್ಮ ಮೇಲೆ FIR ಹಾಕ್ಬಿಡ್ತಾರೆ. ಏನ್ FIR ಹಾಕ್ಬಿಟ್ಟು ಏನು ಮರಣದಂಡನೆ ಕೊಟ್ಬಿಡ್ತಾರೇನ್ರಿ? ಈ ಒಂದು ಹೋರಾಟದಲ್ಲಿ ಈ ಕೇಸ್ಗಳು ಮತ್ತೊಂದು ಮಗದೊಂದು ಇವೆಲ್ಲ ಸರ್ವೇ ಸಾಮಾನ್ಯ. IPC, CRPC, ಕಾನ್ಸ್ಟಿಟ್ಯೂಷನ್, ಈ 3 ಬುಕ್ ನೀವು ಇವತ್ತೇ ಹೋಗಿ 3 ಬುಕ್ಗಳನ್ನ ತಗೊಂಡು ನೀವು ಓದಿ. ಇವತ್ತು ನೀವು ಈ ಭಾರತ ದೇಶದಲ್ಲಿ ನೀವು ಒಬ್ಬ ಪ್ರಜೆಯಾಗಿ ಬದುಕಿದ್ದೀರಾ ಅಂದ್ರೆ ನೀವು ಯಾರಿಗೂ ಸಹ ಹೆದರ್ಬೇಕಾಗಿಲ್ಲ. ಕೆಲವೊಬ್ರೆಲ್ಲ ಹೋರಾಟಗಾರರು ಫೋನ್ ಮಾಡ್ತಾರೆ, ಸಾರ್ ಪೊಲೀಸರು ಹಿಡ್ಕೊಂಡ್ಬಿಟ್ಟವ್ರೆ, ನಾವೇನ್ ಸರ್ ಮಾಡೋದು? ಓದಿ CRPC ಬುಕ್ ಅನ್ನ. ಪೊಲೀಸ್ ಅವರು ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟಿದ್ದಾರೆ, ಏನೋ ಸಾಮಾಜಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂತ ಯಾವುದೇ ಹೇಳಿಕೆಗಳನ್ನ ನೀವು ಕೊಡೋಂಗಿಲ್ಲ. ಏನ್ ನಾವೇನ್ ಭಯೋತ್ಪಾದಕರ, ನಾವೇನ್ ನಕ್ಸಲೈಟ್ಸ ನಮಗ್ ನೋಟಿಸ್ ಕೊಡೋದಕ್ಕೆ? ನೀವು ನಮ್ಮ ಪೊಲೀಸ್ ಇಲಾಖೆ ನಿಜವಾಗ್ಲೂ ನೋಟಿಸ್ ಕೊಡ್ಬೇಕಾಗಿರೋದು ಯಾರು ಗೊತ್ತಾ? ಅದು ನಮ್ಮ ಗೃಹ ಇಲಾಖೆಗೆ ತಲೆಯಲ್ಲಿ ಏನಾದ್ರು ಇದೆಯಾ? ಹೋಗ್ಲಿ. ಈ ಬಾಂಗ್ಲಾದೇಶ ಅಕ್ರಮವಾಗಿ ಬಂದು ನೆಲೆಸಿದಾರಲ್ಲ, ಇದೇ 3,000 ರೂಪಾಯಿಗೋಸ್ಕರ ನೀವು ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಲ್ಲ, ಅವ್ರಿಗೆ ಯಾಕೆ ನೀವು ನೋಟಿಸ್ ಕೊಟ್ಟಿಲ್ಲ? ಕೇವಲ 5,000 10,000 ರೂಪಾಯಿಗಳನ್ನ ಇಸ್ಕೊಂಡು ಅವ್ರಿಗೆ ವೋಟರ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಾ, ಪಾನ್ ಕಾರ್ಡ್ ಮಾಡ್ಕೊಟ್ಟಿದ್ದೀರಾ, ಬಿಸ್ನೆಸ್ ಮಾಡೋದಕ್ಕೆ GSTನೂ ಮಾಡ್ಕೊಟ್ಬಿಟ್ಟಿದ್ದೀರಾ. ಅಲ್ಲಿ ಯಾರೋ ನೋಡಿ ಸ್ನೇಹಿತರು, ಬ್ಯಾಂಕ್ ಲೋನ್ ಸಹ ಆಗ್ತಿದೆಯಂತೆ. ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡುವಂತದ್ದೇನು ಅಂದ್ರೆ, ನೀವು ಹೋರಾಟಗಾರರಿಗೆಲ್ಲ ನೋಟಿಸ್ ಕೊಡುವಂಥದ್ದು, ನೀವು ಬಂದ್ರೆ ಜನಗಳನ್ನ ಪ್ರಚೋದಿಸ್ತೀರಾ, ಪ್ರೇರೇಪಿಸ್ತೀರಾ. ನಾವೇನಪ್ಪ ಮಾಡ್ತೀವಿ, ಇರೋ ಸತ್ಯಾನುಸತ್ಯತೆ ಘಟನೆಗಳನ್ನ ನಾವು ಬಿಚ್ಚಿ ಹೇಳ್ತೀವಿ ಅಷ್ಟೇ. ಇಲ್ಲೇ ಇರೋದನ್ನೆಲ್ಲ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇದೀವ. ಈಗ ಬಾಂಗ್ಲಾದೇಶ ಬಂದು ನೆಲೆ ಉರಿದ್ ಆಗೋಯ್ತು. ಈ ಒಂದು ನುಸುಳಿಕೋರರು ನಮ್ಮ ಅಕ್ಕಪಕ್ಕ ಇದ್ದಾರೆ. ಅವರನ್ನ ನಾವು ಕಾನೂನಿಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಅವ್ರನ್ನ ಓಡಿಸೋ ಅಂತದ್ದು ನಮ್ಮ ಧರ್ಮ. ನಾವೇ ಮಾಡ್ಬೇಕದನ್ನ. ಯಾಕೆಂದ್ರೆ ಏನಾಗತ್ತೆ ಗೊತ್ತಾ, ಪೊಲೀಸ್ ಅವ್ರಿಗೆ ಜೂರಿಸ್ಟಿಕ್ಷನ್ ಸ್ನೇಹಿತರೆ, ಇಲ್ಲಿ ಕೂತಿರೋರಿಗೆ ಯಾರಿಗೂ ಜೂರಿಸ್ಟಿಕ್ಷನ್ ಇಲ್ಲ. ನಮ್ಮ ಸಂವಿಧಾನ ನಮ್ಗೆ ಸ್ವತಂತ್ರವಾಗಿ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟು ಬಿಟ್ಟಿದೆ. ಸಿಟಿಜನ್ ಆಕ್ಟ್ ಇದೆ. ಕಾನೂನಿನ ಮೂಲಕ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಪೌರತ್ವಾಧಿನಿಯಮ ಇದೆ ಅಲ್ವಾ? ಒಬ್ರು BSF ಯೋಧರು ಸಿಕ್ಕಿದ್ರು. ಯಾವುದೇ ಒಂದು ದೇಶವನ್ನ ಕ್ರಾಸ್ ಮಾಡ್ಬೇಕು ಅಂದ್ರೆ ಒಂದು ಬಾರ್ಡರ್ ಇದ್ದೇ ಇರುತ್ತಲ್ವಾ? ಆ ಬಾರ್ಡರ್ ಅಲ್ಲಿ ಯೋಧರು ಇದ್ದೇ ಇರ್ತಾರಲ್ವಾ? ಯಾವುದೇ ಕಾರಣಕ್ಕೂ ಬಾರ್ಡರ್ ಅಲ್ಲಿ ಒಂದು ನಾಯಿಯನ್ನ ಹರಿದಾಟಿ ನಾವು ಭಾರತ ದೇಶಕ್ಕೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ. ಇದು ವಾಪಸ್ ಅಲ್ಲೇ ಕಳಿಸ್ತಾರೆ. ಏನಾದ್ರು ಇಂಜೆಕ್ಟ್ ಮಾಡಿ ಕಳ್ಸಿರ್ತಾರೆ ಅಂದ್ಬಿಟ್ಟು BSF ಅವ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ರೂ ಸಹ ಕನಿಷ್ಠ ಒಂದು 20-25 ಲಕ್ಷ ಬಾಂಗ್ಲಾದೇಶದ ನುಸುಳಿಕೋರರು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ಅಲ್ಲಿನ ಲೋಕಲ್ ಪಾಲಿಟಿಕ್ಸ್. ಸುಮಾರು ಜನ ಈ ಅಧಿಕಾರದ ಆಸೆಗೋಸ್ಕರ ಮಾಡ್ಬಿಡ್ತಾರೆ. ಬಟ್ ಸಂವಿಧಾನ ನಿಮಗೆ ಕೊಟ್ಟಿರುವಂತದ್ದು ರಾಜಾರೋಷವಾಗಿ ನಿಮ್ಮ ಅನ್ಯಾಯ ಎಲ್ಲಿ ನಡೆಯುತ್ತೆ ಅಲ್ಲಿ ರಾಜಾರೋಷವಾಗಿ ಪ್ರತಿಭಟನೆ ಮಾಡುವಂತ ಹಕ್ಕನ್ನ, ಪ್ರಶ್ನೆ ಮಾಡುವಂತ ಹಕ್ಕನ್ನ ಸಂವಿಧಾನ ಆರ್ಟಿಕಲ್ 19 ಕೊಟ್ಬಿಟ್ಟಿದೆ ಅಲ್ವಾ ನಿಮ್ಗೆ? ಮತ್ತೆ ನೀವ್ ಯಾಕೆ ಹೋರಾಟವನ್ನ ಇದು ಮಾಡೋದ್ರಲ್ಲಿ ನೀವು ಹಿಂದೆ ಆಗ್ತೀರಾ? ಮಾತೆ ತರ ಎಲ್ಲರೂ ಏನಂತಾರೆ ಗೊತ್ತಾ, ಸಾರ್ ನಮ್ಮ ಮೇಲೆ FIR ಹಾಕ್ಬಿಡ್ತಾರೆ. ಏನ್ FIR ಹಾಕ್ಬಿಟ್ಟು ಏನು ಮರಣದಂಡನೆ ಕೊಟ್ಬಿಡ್ತಾರೇನ್ರಿ? ಸರ್ಕಾರದ ಮೇಲೆ, ಯಾವುದೇ ಒಬ್ಬ ರಾಜಕಾರಣಿಯ ಮೇಲೆ ನೀವು ಪ್ರತಿಭಟಿಸುವ ಹಕ್ಕನ್ನ, ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಯಾವುದೇ ರೀತಿ ವೈಲೇಷನ್ ಮಾಡೋದಕ್ಕೆ ಇಡೀ ಭಾರತದ PM ಇಂದನೂ ಸಾಧ್ಯ ಇಲ್ಲ ನಾನು ಹೇಳುವಂತದ್ದು. ಆಮೇಲೆ ನಮ್ಗೆ ಹೇಳುವಂತ ನಾವು ಅಲ್ಪ ಸ್ವಲ್ಪ ಕಾನೂನ ತಿಳ್ಕೊಂಡಿದೀವ, ನಮ್ಮ ಅಡೆತಡೆಗೆ ಯಾವನು ಬರಲ್ಲ. ತಿಳ್ಕೊಳ್ಳಿ ನೀವು. ನಾವು ನಮ್ಮ ರಾಜ್ಯವನ್ನ ನಾವು ಉಳಿಸ್ಕೊಂಡ್ರೆ ನಾವು ದೇಶವನ್ನ ಕಟ್ಕೋಬಹುದು. ಇಲ್ಲಿ ನಾವು ನಮ್ಮ ರಾಜ್ಯ, ನಮ್ಮ ಊರನ್ನ ನಾವು ರಕ್ಷಿಸ್ಕೊಳ್ತಾ ಇಲ್ಲ ಅಂದ್ರೆ ದೇಶ ಹೆಂಗ್ರಿ ಉದ್ಧಾರ ಆಗುತ್ತೆ? ಇಲ್ಲಿ ನಾವ್ ಹೇಳುವಂತದ್ದು ಬಾಂಗ್ಲಾದೇಶ ನಮ್ಮಲ್ಲಿ ಇರಕೂಡ್ದು. ನಮ್ಮಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕಡೆಯಿಂದಲೂ ಅವರು ನುಸುಳಿಕೊಂಡು ಬಂದಾಗ ನಮ್ಮ ದೇಶಕ್ಕೆ ಭಗ್ನ ಆಗತ್ತೆ. ಇದು ತುಂಬಾ ದೊಡ್ಡದಾದಂತ ಸಮಸ್ಯೆ ಉದ್ಭವ ಆಗುತ್ತೆ. ಈಗೆಲ್ಲ ಏನಾಗುತ್ತೆ ಗೊತ್ತಾ, ಏನೋ ಕಮ್ಮಿ ದರ, ಕಮ್ಮಿ ಕೆಲಸಕ್ಕೆ ಅಂದ್ಬಿಟ್ಟು ಒಂದು 300 ರೂಪಾಯಿ, 700 ರೂಪಾಯಿ, 900 ರೂಪಾಯಿಗಳಿಗೆ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ನೆಕ್ಸ್ಟ್ ನಮ್ಮಲ್ಲೇ ಏನಾಗುತ್ತೆ, ನಮ್ಮ ತುಮಕೂರಲ್ಲೋ ನಮ್ಮ ಹುಬ್ಳಿನಲ್ಲೇ ಯಾವನೋ ಒಬ್ಬ ಮರ್ಡರ್ ಮಾಡಿ ಹೊಂಟೋದ. ಜಸ್ಟ್ ಅವ್ರನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ನಮ್ಮ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಇನ್ ನೆಕ್ಸ್ಟ್ ನಮ್ಮ ದೇಶಕ್ಕೆ ಹೆಚ್ಚು ಕಮ್ಮಿ ಏನಾದ್ರು ಆದಂತ ಸಂದರ್ಭದಲ್ಲಿ, ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ಆದಂತ ಸಂದರ್ಭದಲ್ಲಿ ಪೊಲೀಸ್ ಅವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಮ್ಮ ಇದೇ ಮನೆ ಗೃಹ ಮಂತ್ರಿಗಳು ಏನಂತಾರೆ ಗೊತ್ತಾ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ,
ಮಾಹಿತಿ ಕಲೆ ಹಾಕ್ಬಿಟ್ಟು ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಅಂತಾರೆ. ಇಷ್ಟೇ ಅಲ್ವಾ ಹೇಳೋದು? ಯಾವುದಾನು ಒಂದು ಆಕ್ಸಿಡೆಂಟ್ ಆಗಲಿ, ಕೊಲೆ ಆಗಲಿ, ಮತ್ತೊಂದು ಮಗದೊಂದು ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಜನರಲ್ ಆಡು ಭಾಷೆನಲ್ಲಿ ಅವ್ರಿಗೆ ಇದುವರೆಗೂ ಏನು ಗೊತ್ತಿರೋವಂತೆ ಆಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡ್ತಾರಂತೆ. ಇವಾಗ ಕೊಟ್ಬಿಟ್ಟಿದೀವಲ್ಲ, ಈ ಎವಿಡೆನ್ಸ್ ಪೂರ ಸೇರಿಸ್ಕೊಟ್ಟಿದೀವಿ. ಇವತ್ತು ಇಲ್ಲಿಲ್ಲೇ ಇದ್ದಾರೆ ಅಂತ ನಮ್ಮ ಚೇತನ್ ಅವ್ರು ಹೇಳ್ತಾವ್ರೆ. ಸರ್ ಇಲ್ಲೇ ಇದ್ದಾರೆ ಹೋಗಿ ಅಂತ ತೋರ್ಸೂರು ಡಿಪಾರ್ಟ್ಮೆಂಟ್ ಅವ್ರು ಏನು ಎನ್ಕ್ವೈರಿ ಮಾಡ್ತಾ ಇಲ್ಲ ಅಂದ್ರೆ ಇಡೀ ರಾಜ್ಯ ಸರ್ಕಾರ, ಇಡೀ ಪೊಲೀಸ್ ಇಲಾಖೆ, ನಾನು ಹೇಳ್ತಾ ಇದ್ದೀನಿ ಬ್ರದರು, ನನಗೆ ನಾಳೆ ಒಂದು ಲಿಸ್ಟ್ ಅನ್ನ ಕೊಡಿ, ನನ್ನ ಮೇಲೆ ತಗೊಂಡೋಗಿ ನಾಳೆ ಮರಣದಂಡನೆಗೆ ಹಾಕ್ಬಿಡ್ಲಿ, ನಾನ್ ಬಿಡಲ್ಲ. ಇದಂತೂ ಸತ್ಯ. ಪುನೀತ್ ಅವ್ರಿಗೆ, ಚೇತನ್ ಅವ್ರಿಗೆ ನಾನು ಹೇಳ್ತಿರೋವಂಥದ್ದು. ನಾನೇ ಹೋಗಿ ಬಾರ್ಡ್ರಲ್ಲಿ ಬಿಟ್ಟು ಬರಗಂಟ ನಾನು ಕೇಳ್ಬಿಟ್ರೆ ಬ್ರದರು, ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟದಿಂದ ಹಿಂದೆ ಸರಿಯೋದು ಬೇಡ. ಏನಾಗುತ್ತೆ ಅಂದ್ರೆ ಈ ಒಂದು ಹೋರಾಟದಲ್ಲಿ ಈ ಕೇಸ್ಗಳು ಮತ್ತೊಂದು ಮಗದೊಂದು ಇವೆಲ್ಲ ಸರ್ವೇ ಸಾಮಾನ್ಯ. ಪಾಪ ಈ FIR ಗಳು ಹಾಕಿಸ್ಕೊಂಡಿರೋರಿಗೆ ಆ ನೋವು ನಲಿವು ಗೊತ್ತಾಗುತ್ತೆ. ಈ ಹೋರಾಟಗಾರರಲ್ಲಿ ಮನಸ್ಸಲ್ಲಿ ಹೆಂಗ್ ಬಂದಿರುತ್ತೆ ಗೊತ್ತಾ? ಅದನ್ನ ನಾವು ಕೂತಿರೋರು ಸಹ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ನಮ್ಮಲ್ಲಿದ್ದಾರೆ, ಒಂದು ಸಲ ನಮ್ಮ ಮೈ ಮೇಲೆ ಯಾವ್ದಾನು ಒಂದು ಎರಗು ಬಂದಂತ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಬಚಾವಾಗಿ ಆಚೆ ಬಂದಿರ್ತೀವಲ್ಲ, ಆವಾಗ ನಾವು ಅದರಲ್ಲೆಲ್ಲ ಮಾಹಿತಿಗಳನ್ನ ಕಲೆ ಹಾಕಕ್ಕೆ ಶುರು ಓದ್ಕೋತೀವಿ. ಏನು ಕಾನೂನು ಏನಿದೆ, ಯಾರ್ಯಾರಿಗೆ ಹೆದರ್ಕೋಬೇಕು, ಯಾಕೆ ಹೆದರ್ಕೋಬೇಕು ಅಂತ ನಾವು ನಮ್ಮ ಅಂತರ್ಯವಾಗಿ CPCನ, CRPCನ, BNSನ ಓದ್ಕೊಂಡು ಹೋಗ್ತೀವಲ್ಲ. ಅದರಲ್ಲೂ ನೀವು ನಾನು ಹೇಳುವಂಥದ್ದು ಜನಸಾಮಾನ್ಯರಿಗೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನೀವು ಈ ಭಾರತ ದೇಶದಲ್ಲಿ ನೀವು ಒಬ್ಬ ಪ್ರಜೆಯಾಗಿ ಬದುಕಿದ್ದೀರಾ ಅಂದರೆ ನೀವು ಯಾರಿಗೂ ಸಹ ಹೆದರಬೇಕಾಗಿಲ್ಲ. ಯಾಕೆ ಗೊತ್ತಾ? ನಿಮ್ಗೊಂದು 2 ಪುಸ್ತಕಗಳು ನಿಮಗೆ ಅಗಾಧವಾದ ಧೈರ್ಯವನ್ನು ತಂದು ಕೊಟ್ಬಿಡುತ್ತೆ. ಒಂದು BNSS ಓದಿ, ಈಗ CRPC ಅಂತಿತ್ತು, BNSS ಆಗಿದೆ. IPC, CRPC, ಕಾನ್ಸ್ಟಿಟ್ಯೂಷನ್, ಈ 3 ಬುಕ್ಕು ನಿಮ್ಮ ಜೀವಮಾನದ ಸಾಧನೆಗೆ ನನ್ನ ಹೋರಾಟವನ್ನ ನಾನು ಮುನ್ನಡೆಸಿ ನಾನು ಹೋಗ್ತೀನಿ ಅನ್ನೋದಾದ್ರೆ ನೀವು ಇವತ್ತೇ ಹೋಗಿ 3 ಬುಕ್ಗಳನ್ನ ತಗೊಂಡು ನೀವು ಓದಿ. ಇವತ್ತು ಅದರಲ್ಲಿ ಕ್ಲೀನ್ ಪ್ರತಿಯೊಂದು ಸೆಕ್ಷನ್ ವೈಸ್ ಕೊಡ್ತಾ ಹೋಗುತ್ತೆ. ಕೆಲವೊಬ್ರೆಲ್ಲ ಹೋರಾಟಗಾರರು ಫೋನ್ ಮಾಡ್ತಾರೆ, ಸಾರ್ ಪೊಲೀಸರು ಹಿಡ್ಕೊಂಡ್ಬಿಟ್ಟವ್ರೆ, ನಾವೇನ್ ಸರ್ ಮಾಡೋದು? ಓದಿ CRPC ಬುಕ್ಕನ್ನ. ಆ ಅಂತರ್ಗತವಾದ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ನಿಮ್ಮ ತಲೆನಲ್ಲಿ ವಿದ್ಯೆ ಇರಬೇಕು. ಯಾಕೆ ಹೋರಾಟ ಮಾಡ್ತಾ ಇದೀವಿ, ಹೋರಾಟದ ಹಿಂದೆ ಶಕ್ತಿ, ಇದರ ಬದಲಾವಣೆಗೆ ಏನೇನು ಅಗತ್ಯದ ಅಂಶಗಳು ಬೇಕು ಅಂತ ನಾವು ತಗೊಂಡ್ರೆ ಮುಗದೇ ಹೋಯ್ತಪ್ಪ. ಹಂಗಾಗಿ ನಾನು ಹೇಳುವಂಥದ್ದು, ಈ ಬಾಂಗ್ಲಾದೇಶದಿಂದ ಏನು ಅತಿಕ್ರಮಣವಾಗಿ ಪ್ರವೇಶ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅದರಲ್ಲೂ ಏನಾಗುತ್ತೆ ಪಾಪ BSF ಅವ್ರು ಹೇಳ್ತೀರಿ, ಏನ್ ಗೊತ್ತಾ ಅಲ್ಲಿ ಪೊಲಿಟಿಷಿಯನ್ಸ್ ಮಾಡ್ತಿರೋವಂಥದ್ದು ಏನ್ ಗೊತ್ತಾ? 50,000 1 ಲಕ್ಷ ದುಡ್ಡುಗಳನ್ನ ಕೊಟ್ಟು ಬಾರ್ಡರ್ ಅನ್ನ ಕ್ರಾಸ್ ಮಾಡಿಸ್ತಿದಾರಂತೆ. ಇದು ಸತ್ಯ, ಇದು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ಯಾರು ಬರಕ್ ಬಿಡಲ್ಲ BSF ಅವ್ರು, ಅಷ್ಟು ಸುಲಭ ಅಲ್ಲ. ನಮ್ಮ ಸೈನಿಕರನ್ನ ಎದುರಾಕೊಂಡು ಬರುವಂಥದ್ದು ಅಷ್ಟು ಸುಲಭ ಅಲ್ಲ. ಪ್ರಾಣ ಕೊಡ್ಕೊಂಡು ದೇಶ ಕಾಯ್ತಾ ಇರ್ತಾರೆ ಅವರು. ಈಗ ಅಲ್ಲೊಂದು ಬಾರ್ಡರ್ ಇರೋದಂತೂ ಸತ್ಯ, ಎಲ್ಲರೂ ಅಕ್ಸೆಪ್ಟೆನ್ಸ್ ಅಲ್ವಾ? ಇದಾಗ್ತಾ ಇರೋದಕ್ಕೆ ಏನು ಅಂದ್ರೆ ಲೋಕಲ್ ನಮ್ಮ ಪಾಲಿಟಿಕ್ಸ್ ಆಗಿರ್ಬೋದು, ನಮ್ಮ ಅಲ್ಲಿ ಲೋಕಲ್ ಲೀಡರ್ಸ್ ಆಗಿರ್ಬೋದು, ಯಾರಿಗೆ ಆದಂತೂ ನಾನು ಹೇಳುವಂಥದ್ದು ನಿರ್ದಾಕ್ಷಿಣ್ಯವಾಗಿ ನಾನು ಹೇಳ್ತಿರುವಂಥದ್ದು, ನಮ್ಮ ಸ್ನೇಹಿತರಾದಂಥ ಪುನೀತ್ ಅವ್ರಿಗೆ, ಬ್ರದರ್ ನಿಮ್ಮ ಮೇಲೆ ಇನ್ನೂ 100 ಕೇಸ್ ಆಗ್ಲಿ ನಾವಿರ್ತೀವಿ. ಆಮೇಲೆ ನಾವು ಪ್ರಾಣ ಹೋಗೋರ್ಗಂತೂ ಬಿಡೋದಂತೂ ಅಲ್ಲ. ನಮ್ಮಲ್ಲಿ ಯಾರೇ ಹೋರಾಟಗಾರರು ಕೊನೆದಾಗ ಏನ್ ಯೋಚನೆ ಮಾಡ್ಕೊಂಡೆ ಗೊತ್ತಾ? ಫೀಲ್ಡ್ ಇಳಿಯೋದು ಯಾರು ಎಲ್ಲಿ ಚುಚ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ಅವನ್ನ ನಾವು ಮನ್ಸಿಗೆ ಆಲ್ರೆಡಿ ಹಾಕೋಬಿಟ್ಟಿರ್ತೀವಿ. ಯಾಕೆ ಅಂದ್ರೆ ನಾವು ಹೋರಾಟ ಮಾಡುವಂಥದ್ದು ಎಂತೆಂಥವ್ರನ್ನ ಗೊತ್ತಾ? ಎಲ್ಲ ಏನೊಂದು 5,000 ಕೋಟಿ 10,000 ಕೋಟಿ ಲೂಟಿ ಮಾಡಿ ಮಡಿಕೊಂಡಿರ್ತಾರೆ, ಒಳ್ಳೆ ಜಮೀನು ಮಾಡ್ಕೊಂಡು ಕೂತಿರ್ತಾರೆ. ನಾವು ಬೇರೆ ದಿನ ಬೆಳಗಾರೆ ಅದು ಇದು ಅಂತ ಸಮಾಜದಲ್ಲಿ ಎಲ್ಲ ಹಗರಣಗಳನ್ನ ಬಿಚ್ಚಿ ಹೇಳ್ತಾ ಇರ್ತೀವಲ್ಲ. ಈ ಹೋರಾಟಗಾರನ್ನೆಲ್ಲ ಏನಾಗುತ್ತೆ, ನನಗೆ ತುಂಬಾ ಬೇಜಾರಾಗುವಂಥದ್ದು ಏನು ಅಂದ್ರೆ, ಹೋರಾಟಗಳ ಮೇಲೆ ಸುಮ್ಮನೆ ಕೇಸ್ ಹಾಕೋದು, ಸುಮ್ಮನೆ ಅರೆಸ್ಟ್ ಮಾಡಿಸುವಂಥದ್ದು, ಇದೆಲ್ಲ ಏನು ಅಂದ್ರೆ ಅಸಂಬದ್ಧ ಕಾರ್ಯಕ್ರಮಗಳು ನಡೆಯುವಂಥದ್ದು. ಅದು ಕ್ವೈಟ್ ಕಾಮನ್. ಅದಕ್ಕೆಲ್ಲ ನಾವಾಗ್ಲಿ ಅವರಾಗ್ಲಿ ಕೇರ್ ಮಾಡೋದಲ್ಲ. ಬ್ರದರು, ನಿಮಗೆ ನಾನು ಹೇಳುವಂಥದ್ದು, ಅದು ಎಲ್ಲ ಸ್ನೇಹಿತರು ಬಂದಿರುವಂಥ ಮುಖಂಡರಾಗಿರ್ಬೋದು, ಬಂದಿರುವಂಥ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಅವರು ಒಂದಿಷ್ಟು ಇದೇ ಜಾಗದಲ್ಲಿ ಅವ್ರು ಇದ್ದಾರೆ, ಅಂಥವ್ರನ್ನ ಓಡಿಸ್ಲೇಬೇಕು ಅಂತ ಏನು ಇವತ್ತು ಹೇಳಿದ್ದಾರೆ, ಆ ಜಾಗದಲ್ಲಿ ನಾವೆಲ್ಲರೂ ನಾಳೆ ಕ್ರೋಢೀಕರಿಸೋಣ, ನಾಳೆ ಭಾಗವಹಿಸೋಣ. ಅಲ್ಲಿಂದನೇ ಕರ್ಕೊಂಡೋಗಿ ನಾವೇ ಟ್ರೈನ್ ಬುಕ್ ಮಾಡೋ, ಫ್ಲೈಟ್ ಬುಕ್ ಮಾಡೋ. ಅವ್ರು ಹೆಂಗೆ ಅವ್ರವ್ರ ಕೆಲಸಗಳ ಡಿಪಾರ್ಟ್ಮೆಂಟ್ ಏನು ಮಾಡ್ಕೊಳುತ್ತೋ ನಮಗೆ ಗೊತ್ತಿಲ್ಲ. ನಾಳೆಯಿಂದನೇ ಇವ್ರನ್ನ ನಮ್ಮ ಭಾರತ ದೇಶ ಬಿಟ್ಟು, ಕರ್ನಾಟಕ ರಾಜ್ಯವನ್ನು ಬಿಟ್ಟು ಓಡಿಸೋ ಗಂಟ ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದು ಬೇಡ. ಈ ಹೋರಾಟದಲ್ಲಿ ನಾವೆಲ್ಲರೂ ಸಹ ಪುನೀತ್ ಅವ್ರ ಜೊತೆಗಿರ್ತೀವಿ ನಾವು. ಹಂಗಾಗಿ ನಾವೆಲ್ಲರೂ ಇರೋದ್ರಿಂದ ಅವ್ರಿಗೂ ಒಂದು ಬಲ, ನಾವೆಲ್ಲರೂ ಇರೋದ್ರಿಂದ ನೀವು ಮುನ್ನಡೆರೆ. ನಿಮ್ಗೇನು ಬೇಕು ಕಾನೂನಿನ ಚೌಕಟ್ಟಿನಲ್ಲಿ ನಾನು ನಿಮ್ಗೆ ಎಲ್ಲಾ ರೀತಿಯಾಗೂ ಸಪೋರ್ಟ್ ಮಾಡ್ತೀನಿ. ನಾಳೆಯಿಂದನೇ ಈ ಬಾಂಗ್ಲಾದೇಶದವ್ರು ಎಲ್ಲಾನು ಸಹ ಈ ದೇಶದಿಂದ ಹೊರ ಹಾಕುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.